ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೆ, ಇಲ್ಲಿವೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಇವತ್ತು ನಾನು ನಿಮಗೆ ಕರಂಗಲಿ ಮಾಲೆ ಬಗ್ಗೆ ನೀವು ಕೇಳಿದಿರ ಅಲ್ಲೇನ್ರಿ? ನೋಡ್ರಿ, ಇದು ಕರಂಗಲಿ ಮಾಲೆ. ಇದರೊಳಗೆ ಏನಿದೆ? ಕರಂಗಲಿ ಮಾಲೆ ಇದೆ, ಓಪನ್ ಇಲ್ಲ, ಗ್ಯಾರಂಟಿ ಕಾರ್ಡು ಇರುತ್ತೆ. ಏನಿರುತ್ತೆ ಇದರಲ್ಲಿ? ಓಪನ್ ಇದ್ದರೆ ಟ್ರೈ ಮಾಡ್ತೀನಿ. ಕರಂಗಲಿ ಮಾಲೆ ಏನಿದೆ? ಕರಂಗಲಿ ಮಾಲೆ ಬಗ್ಗೆ ನೀವು ಕೇಳಿದಿರ ಅಲ್ವಾ? ಆದರೆ ಕರಂಗಲಿ ಸ್ಟೋನ್, ಕರಂಗಲಿ ಮರದ್ದು ಕಡ್ಡಿ ನೋಡಿದರೆ ಇದು ಶೂಲ, ಇದು ಕರಂಗಲಿ ಮಾಲೆಯ, ಇದು ಕರಂಗಲಿ ಮಾಲೆ. ಓಕೆನ್ರಿ? ಇದೆಲ್ಲ ಗೊತ್ತಾಯಿತು? ಕರಂಗಲಿ ಮಾಲೆಯ ಇದು ಮರ, ಕರಂಗಲಿ ಮಾಲೆ ಮರ ಇರುತ್ತಲ್ಲ, ಮರ ನೋಡಿದ್ರಲ್ಲ, ಅದರ ಚಕ್ಕೆ ಗೊತ್ತಲ್ಲ, ಅದರಲ್ಲಿ ಶೂಲ. ಇದು ಏನಕ್ಕೆ ಶೂಲ? ಇದು ಸುಬ್ರಹ್ಮಣ್ಯ ಶೂಲ. ಇದು ಏನು ಶೂಲ? ಸುಬ್ರಹ್ಮಣ್ಯ ಶೂಲ. ಏತಕ್ಕಿದು? ಮನೆ ಬಾಗಿಲಿಗೆ ಕಟ್ಟಬೋದು, ಮನೆಯ ಬಾಗಿಲಿಗೆ ಕಟ್ಬೋದು, ಅಥವಾ ಅಂಗಡಿ ಬಾಗಿಲಿಗೆ ಕಟ್ಬೋದು, ಒಳಗೆ ಹೊರಗೆ, ಅಥವಾ ಮನೆಯ ಒಳಗೆ ದೇವ್ರ ಮನೆಯಲ್ಲಿ ಇಟ್ಕೋಬೋದು. ಏನಕ್ಕಿದು? ಶತ್ರುದೃಷ್ಟಿ ನಿವಾರಕ, ದಾರಿದ್ರ್ಯ ನಿವಾರಕ, ರೋಗ ನಿವಾರಕ, ರಾಕ್ಷಸ ಬಾಧೆ, ಭೂತ ಪ್ರೇತ ಪಿಶಾಚಾದಿ ದುಷ್ಟಶಕ್ತಿಗಳ ನಿವಾರಣೆಗೆ ಈ ಕರಂಗಲಿ ಮಾಲೆ ಮರದ ಒಂದು ಶೂಲ. ಇದು ಕರಂಗಲಿ ಮಾಲೆ ಮರದ ಶೂಲ. ಇದು ನೆನಪಿಟ್ಕೊಳ್ಳಿ, ಇದು ಶೂಲ. ಇದೆಲ್ಲ ಯಂತ್ರ ಮಾಡ್ಕೋಬೇಕು. ಮಾಮೂಲಿ ಶೂಲ ಇದೆ, ಇದನ್ನು ದಾರದಲ್ಲಿ ಯಂತ್ರ ಮಾಡ್ಕೋಬೇಕು. ಆದರೆ ಇದೇನಿದು ಮಾಲೆ? ಕರಂಗಲಿ ಮಾಲೆ ನೋಡೋಣ. ಇದು ಮಾಲೆ ಏನಿದು? ಮಾಲೆ ಇದು ಮಾಲೆ ನಿಮ್ಗೆ ಗೊತ್ತಿದೆ. ಕರಂಗಲಿ ಮಾಲೆ ಗೊತ್ತಿಲ್ವಾ? ಗೊತ್ತಿದೆ ಅಂತೀರ. ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ, ಕೈ ಕಟ್ಕೊಳ್ಳೋದು ಬರುತ್ತೆ, ಕುತ್ತಿಗೆ ಹಾಕೊಳ್ಳೋದು ಬರುತ್ತೆ ಅಲ್ಲೇನ್ರಿ? ನೋಡಿ, ಇದು ಗ್ಯಾರಂಟಿ ಕಾರ್ಡ್ ಇರುತ್ತೆ, ನೆನಪಿಟ್ಕೊಳ್ಳಿ. ಇದೇನಿದು? ಗ್ಯಾರಂಟಿ ಕಾರ್ಡು ಇರುತ್ತೆ, ಇದರ ಡೀಟೇಲ್ ಇರ್ತದೆ. ಓಕೆಲ್ಲ? ಇದು ಇರುತ್ತೆ. ಇದು ಮಾಲೆ, ಕರಂಗಲಿ ಮಾಲೆ ಇರುತ್ತೆ, ಗ್ಯಾರಂಟಿ ಕಾರ್ಡ್ ಇರುತ್ತೆ. ಓಕೆಲ್ಲ? ಏನಿದು? ಕರಂಗಲಿ ಮಾಲೆ ಕಡ್ಡಿ. ಅವೆಲ್ಲ ಚಿಕ್ಕ ಮಾಲೆನೇ ಇರುತ್ತೆ ನೋಡಿ. ಇದು ಚಿಕ್ಕದಿರುತ್ತೆ. ಇದು 108 ಮಣಿ ಇರುತ್ತೆ. ಇದರಲ್ಲಿ ಎಷ್ಟು? 108 ಇರುತ್ತೆ. ಇದು ನೋಡಿ, ಚಿಕ್ಕದಿರುತ್ತೆ, ಕೈ ಕಟ್ಕೊಳ್ಳೋಕೆ. ಇದು ಕೈಗೆ ಅಂದರೆ ಗ್ರಾಸ್ ಕಟ್ ಅಂತೀವಲ್ಲ, ಚಿಕ್ಕದಾಗಿ. ಇದು ಕೈ ಕಟ್ಕೋಬೋದು. ಇದು ಈ ಕವರಲ್ಲಿರೋದು ಕೈ ಕಟ್ಕೋಬೋದು. ಇದು ಕುತ್ತಿಗೆ ಹಾಕೋಬೋದು ನೀವು, ಕುತ್ತಿಗೆಗೆ. ಗೊತ್ತಾಯ್ತನ್ರಿ? ಇದು ಕುತ್ತಿಗೆ ಹಾಕೋಬೋದು, ಕುತ್ತಿಗೆ ಹಾಕೊಳ್ಳೋಂಥದ್ದು. ಈ ಕೈಯಲ್ಲೇ ಯಾವುದಿದೆ? ಇಲ್ಲಲ್ದು, ಇದು ಕಡ್ಡಿ ನೋಡಿ, ಬಾಗಿಲಿಗೆಲ್ಲ ಕಟ್ಟೋಂಥದ್ದು. ಇದು ಯಂತ್ರ ಮಾಡಿಕೊಡ್ತೀನಿ. ಏನಕ್ಕೆ ಆಗುತ್ತೆ? ವಶೀಕರಣ. ಏನಕ್ಕೆ? ಮೊದಲನೇದು ಆಕರ್ಷಣೆ, ವಶೀಕರಣ. ಕರಂಗಲಿ ಮಾಲೆ, ಈ ಕಡ್ಡಿ, ಶೂಲ ಇದೆಲ್ಲ ಆಯುಧ, ಸುಬ್ರಹ್ಮಣ್ಯ ಸ್ವಾಮಿ ಆಯುಧ. ಇದು ಗೊತ್ತಾಯ್ತನ್ರಿ? ಏನೆಲ್ಗಾಗುತ್ತೆ ಅಂತ ಹೇಳಿದ್ದೀನಿ? ವಶೀಕರಣಕ್ಕಾಗುತ್ತೆ, ಆಕರ್ಷಣೆಗಾಗುತ್ತೆ, ಶತ್ರುದೃಷ್ಟಿ ನಿವಾರಣೆ, ರೋಗ ನಿವಾರಣೆ, ಬ್ರಹ್ಮರಾಕ್ಷಸ ಅಥವಾ ದೆವ್ವ, ಭೂತ ಪ್ರೇತ ಪಿಶಾಚ ಆತ್ಮಗಳ ಕಾಟ ಅಂತಾರಲ್ಲ, ಮಾನಸಿಕ ಒತ್ತಡ ಇರುತ್ತಲ್ಲ, ಅವ್ರಿಗೆ ಕರಂಗಲಿ ಮಾಲೆ ಈ ಒಂದು ಅನುಕೂಲ ಆಗುತ್ತೆ. ಕೈನಲ್ಲಿ ಕಟ್ಕೋಬೋದು, ಕೈಗೆ ಕಟ್ಕೋಬೋದು, ಅಥವಾ ಕುತ್ತಿಗೆಗೆ ಹಾಕೋಬೋದು, ಅಥವಾ ಮನೆಯ ಬಾಗಿಲಿಗೆ ಅಥವಾ ಒಳಗೆ ಹೊರಗೆ ಈ ಒಂದು ಇದೆಲ್ಲ ಕಟ್ಬೋದು. ಈಗ ನೋಡ್ಕೊಟ್ರಲ್ಲ, ಎಲ್ಲೆಲ್ಲ ಡೌಟ್ ಇದೆಯಾ ಇಲ್ಲೆಲ್ಲ ಅಲ್ಲಿಗೆ ಇದರಲ್ಲಿ ಕೇಳೋದು. ಕರಂಗಲಿ ಮಾಲೆ ನೋಡ್ಕೊಂಡಿದ್ದಲ್ಲ, ಮರದಲ್ಲಿ, ಕರಂಗಲಿ ಮಾಲೆ ಮರದಲ್ಲಿ ಮಾಡೋದು ಇದು ಮಣಿಗಳು. ಗೊತ್ತಾಯ್ತನ್ರಿ? ಹಾಗೆ ಕಡ್ಡಿ ಕೂಡ, ಇದು ಶೂಲ, ಆಯುಧ. ಆದರೆ ಈ ಆಯುಧಕ್ಕೆ ಯಂತ್ರ ಹೆಂಗೆ ಮಾಡೋದು ನೋಡೋಣ. ಆಯುಧಕ್ಕೆ ಯಂತ್ರ ಮಾಡೋದು ಹೆಂಗಪ್ಪ ಅಂದರೆ, ನೋಡಿ, ಇದು ಕಲರ್ 3 ದಾರ ಇದೆ. ಇದು ಶತ್ರುದೃಷ್ಟಿಗೆ ಈ ದಾರ ಕಟ್ಟಿದರೆ, ಶತ್ರುಗಳ ನಾಶಕ್ಕೆ ಈ ದಾರ. ಇದು ನೋಡಿ ಮೀಡಿಯಮ್, ನಾವು ಯಾರ ತಂಟೆಗೆ ಹೋಗೋಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು ಅನ್ನೋದಕ್ಕೆ ಈ ದಾರ. ಗೊತ್ತಾಯ್ತಲ್ಲ? ಈ ದಾರ ಯಾತಕ್ಕಂದರೆ ವಿದ್ಯೆಗೆ, ಅದಕ್ಕೆ ಇದಕ್ಕೆ, ಬುದ್ಧಿಗೆ, ಜ್ಞಾನಕ್ಕೆ, ಸಾಧನೆಗೆ, ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಯೆಲ್ಲೋ ಕಲರ್ ದಾರ. ಸಾಧನೆ ಮಾಡೋಕ್ಕೆ ಯೆಲ್ಲೋ ಕಲರ್ ದಾರ. ಇದು ಶತ್ರುದೃಷ್ಟಿ, ನಮ್ಮ ತಂಟೆಗೆ ಯಾರು ಬರಬಾರ್ದು, ನಾವು ಯಾರ ತಂಟೆಗೆ ಹೋಗೋಲ್ಲ, ನಮ್ಮ ತಂಟೆಗೆ ಯಾರು ಬಂದರೆ ಅವ್ರನ್ನ ಸುಮ್ಮನೆ ಬಿಡೋಲ್ಲ, ಅದಕ್ಕೆ ಈ ದಾರ. ಇದು ದುಷ್ಟಶಕ್ತಿಗಳನ್ನಂತೂ ನಾವು ಸುಮ್ಮನೆ ಬಿಡೋಲ್ಲ, ರಿವೆಂಜ್ ತೀರಿಸ್ಕೊತೀವಿ, ಶತ್ರುಗಳು ನಾಶ ಮಾಡ್ತೀವಿ, ಉಚ್ಚಾಟನೆ ಮಾಡ್ತೀವಿ, ಅದಕ್ಕೆ ದಾರ. ಹಾಗಾದರೆ ನಾನು ಮೀಡಿಯಮ್ಮಾಗಿ ಆಯ್ಕೆ ಮಾಡ್ಕೊತೀನಿ. ಅದರಲ್ಲಿ ಏನು ಮಾಡಬೇಕು ನೋಡಿ, ಇದೆಯಲ್ಲ, ಇದಕ್ಕೆ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಚೆನ್ನಾಗಿ ತೊಳಿಬೇಕಿದಿಲ್ಲ. ಯಾವುದಲ್ಲ? ಈ ಕರಂಗಲಿ ಮಾಲೆ ಶೂಲವನ್ನು ಚೆನ್ನಾಗಿ ತೊಳಿಬೇಕು. ಆಮೇಲೆ ಈ ದಾರ ಇದೆಯಲ್ಲ, ಈ ದಾರವಲ್ಲ ಯಾವ ರೀತಿ ಕಟ್ಟಬೇಕು ನಾನು ತೋರಿಸ್ತೀನಿ. ಗುರುಗಳಾದವರು ಯಾರ ಹತ್ರ ತೊಗೋಬೇಕಿದ್ದು? ನೀವು ಗುರುಗಳಾದವ್ರ ಹತ್ರ ನೀವು ತೊಗೋಬೇಕು. ನೆನಪಿಟ್ಕೊಳ್ಳಿ, ಇದು ಗುರುಗಳ ಹತ್ರ ಮಾಡಿಸ್ಕೋಬೇಕು, ಅಥವಾ ನೀವೇ ಮಾಡ್ಕೋಬೋದು. ನಾನು ಬೇಡ ಅನ್ನಲ್ಲ, ನೀವೇ ಮಾಡ್ಕೋಬೋದು. ಆದಷ್ಟು ಗುರುಗಳ ಹತ್ರ ಮಾಡ್ಕೊಡೋದು. ನೋಡಿ, ಇದಿರುತ್ತಲ್ಲ, ಮೊದಲು ನಾವು ಕರಂಗಲಿ ಮಾಲೆ ತಲೆ ಹತ್ರ ಇದು ಕಟ್ಕೊಳ್ಳಿ, ಇಲ್ಲಿ ಶೂಲ ಇದು ಕಟ್ಕೋಬೇಕು ಅಷ್ಟೇ, ಏನಿಲ್ಲ. ಆದರೆ ಅಷ್ಟೇ ಅಂತ ಅಂದ್ಬಿಟ್ರೆ ಆಗೋಲ್ಲ, ಗುರುಗಳ ಹತ್ರ ಇದು ದೀಕ್ಷೆ ಆಗಬೇಕು.
ಈ ದಾರ ಕಟ್ಟಿದ ಮೇಲೆ ಗುರುಗಳ ಹತ್ರ ದೀಕ್ಷೆ ಆಗಬೇಕು, ನೆನ್ಪಿಟ್ಕೊಳ್ಳಿ. ಇದು ದಾರ ಕಟ್ಟಬೇಕು, ಗೊತ್ತಾಯ್ತಲ್ಲ. ಈ ದಾರ ಮಾಡಿಕೊಂಡು ಈ ದಾರ ಯಾಕೆ ಕಟ್ಟೋದು ಅಂದರೆ ಇದು ಬಂಧನ, ಅಷ್ಟ ಬಂಧನ ಅಂತಾರೆ ರೀ, ಬೇರೆ ಏನಲ್ಲ. ಇಲ್ಲೆಲ್ಲ ತಿಳ್ಕೊಬೇಡಿ. ಏನಂತಾರೆ ಅಷ್ಟ ಬಂಧನ. ನೀವು ನೋಡಿರ್ಬೋದು ರೀ, ಈ ಅರಳಿ ಮರ, ಬೇವಿನ ಮರ ಅಲ್ಲೆಲ್ಲ ದಾರ ಕಟ್ತಾರೆ ನೋಡಿದ್ರೆ ಅಂದರೆ ಏತಕ್ಕೆ ಅಷ್ಟ ಬಂಧನ ಅಲ್ಬಿಟ್ಟು. ಇದು ಕಟ್ಬಿಟ್ರೆ ಗುರುಗಳು ಯಾರು ಕಟ್ತಾರೆ ಅವ್ರ ಕೈಯಿಂದ ಒಂದು ಎನರ್ಜಿ ಇರುತ್ತೆ, ಶಕ್ತಿ ಅಂತ. ಅರ್ಥ ಆಯ್ತಲ್ರಿ. ಆ ಶಕ್ತಿ ಏನಪ್ಪ ಮಾಡುತ್ತಂದರೆ ಈ ಒಂದು ದಾರದಲ್ಲಿರುತ್ತೆ, ಅವ್ರ ಕೈಯಿಂದ ಬರುತ್ತಲ್ಲ, ಹಿಂಗೆ ಕಟ್ಟೋವ ಕೈಯಿಂದ ಆ ಎನರ್ಜಿ ಇರುತ್ತೆ, ಅದಕ್ಕೆ ದಾರ ಕಟ್ಟೋದು. ಆ ಶಕ್ತಿಯಿಂದ ಬಂದಮೇಲೆ ಅವ್ರಿಗೆ ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಆಗಿಬಿಡುತ್ತೆ. ಯಾವ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಅವಾಗ ಎಲ್ಲೋ ಅಷ್ಟಗೋಪಾಲ ಇಟ್ಬಿಟ್ಟು ಮಂಗಳಾರತಿ ಎತ್ಬಿಟ್ಟು ಪ್ರಾಣ ಪ್ರತಿಷ್ಠೆ ಆಗೋಯ್ತು. ಮಂತ್ರ 108 ಸಾರಿ ಮಂತ್ರ ಹೇಳ್ಕೋಬೇಕು, ಆಗೋಯ್ತು. ಆಮೇಲೆ ಅದೆಲ್ಲ ಎಲ್ಲಿ ಕಟ್ಟೋದು ಒಂದು ಪ್ರಶ್ನೆ. ಮನೆ ಬಾಗಿಲಿಗೆ ಮೇಲೆ, ಅಂಗಡಿ ಬಾಗಿಲಿಗೆ, ಹೋಟಲ್ಗೆ ಅಲ್ಲೆಲ್ಲ ಕಟ್ಟೋಂಥದ್ದು, ಅಥವಾ ಗಾಡಿನಲ್ಲಿ 3 ವೀಲರು 4 ವೀಲರ್ ಅಲ್ಲೆಲ್ಲ ನೀವು ಕಟ್ಕೋಬೋದು. ಇಷ್ಟೇ, ವೆರಿ ಸಿಂಪಲ್. ಗೊತ್ತಾಯ್ತಲ್ಲ. ಇದು ಕರಂಗಲಿ ಎಲ್ಲ ಎಷ್ಟು ಬೇಕು ಅಷ್ಟು ದಾರ ಇಟ್ಕೊಳ್ಳಿ. ಈಗ ಇದ್ರ ಜೊತೆಗೆ ಇಲ್ಲೋ ತೆಂಗಿನಕಾಯಿ, ಚೆಂಬು ಗಿಂಬು ಮನೇಲಿ ನೀವು ಕಟ್ಟಿರ್ತೀರ, ಅಲ್ಲಿ ಕಟ್ಟಿದ್ರು ನಡೀತದೆ. ಗೊತ್ತಾಯ್ತಾ. ಏನಿದು ಕರಂಗಲಿ ಮಾಲೆ, ಏನಿದು ಕರಂಗಲಿ ಮಾಲೆ ಒಂದು ಯಂತ್ರ. ಕರಂಗಲಿ ಮಾಲೆ ಯಂತ್ರ, ಶೂಲ, ಆಯುಧ. ಗೊತ್ತಾಯ್ತಾರ್ರಿ. ಇದು ನೋಡಿ, ಕುತ್ತಿಗೆ ಹಾಕೋಬೋದು, ಕರಂಗಲಿ ಮಾಲೆದ್ದು ಅಲ್ವಾ. ಹಾಗೆ ಮನೆ ಬಾಗಿಲು ಕಟ್ಬೋದು, ಹಾಗೆ ಅಂಗಡಿ ಬಾಗಿಲು ಕಟ್ಬೋದು, ಅಂಗಡಿ ಬಾಗಿಲಿಗೆ, ಮನೆ ಬಾಗಿಲಿಗೆ, ಅಂಗಡಿ ಬಾಗಿಲಿಗೆ, ಮನೆ ಬಾಗಿಲಿಗೆ. ಹಾಗೆ ಕೈಯಲ್ಲಿ ಇಷ್ಟು ಈ ಕರಿಂಗಲ ಮಾಲೆ ಯೂಸ್ ಆಗುತ್ತೆ. ಏನೆಲ್ಲ ಆಗುತ್ತೆ? ವಶೀಕರಣೆ, ಆಕರ್ಷಣೆ ಆಗುತ್ತೆ. ಹಾಗೆ ದಾರಿದ್ರ್ಯ ನಿವಾರಣೆ, ಹಾಗೆ ಶತ್ರು ದೃಷ್ಟಿ ನಿವಾರಣೆಗೆ, ಹಾಗೆ ಭೂತ ಪ್ರೇತ ಪಿಶಾಚಾದಿ ಬಾಧೆ, ದಾರಿದ್ರ್ಯ ನಿವಾರಣೆಗೆ. ಯಾರಾದರೂ ಮಾಟ ಮದ್ದು ಮಾಡಿದ್ರೆ ಅದಕ್ಕೂ ಅಷ್ಟೇ ಅಲ್ಲ, ಮೇಯ್ನ್ ಆರೋಗ್ಯ ರೀ. ಇದು ಒರಿಜಿನಲ್ ಇರುತ್ತೆ. ರಾತ್ರಿ ಇದನ್ನು ಕರಿಂಗಲ ಮಾಲೆ ಎಲ್ಲ ನೀರಿನಲ್ಲಿ ಹಾಕ್ಬಿಡ್ಬೇಕು. ಎಲ್ಲೇ ಬಿಸಿನೀರು ಚೆನ್ನಾಗಿ ಕುದಿಸಿ ಆರಿಸ್ಬಿಟ್ಟು ಆ ನೀರಿನಲ್ಲಿ ಹಾಕಿ, ಅಂದರೆ ಇದೆಲ್ಲ ಚೆನ್ನಾಗಿ ತೊಳೆದು ಹಾಕಿ, ಕಡ್ಡಿಲಾಗಲಿ ಈ ಮಾಲೆಲಾಗಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ. ಬೆಳಗ್ಗೆಗೆ ಎಲ್ಲಿ ಮಾಡ್ತೀರಾ ಆ ನೀರನ್ನು ಕುಡಿಬೇಕು. ಎಲ್ಲೆಲ್ಲಿ ಮಾಡಬೇಕು ಆ ನೀರೆಲ್ಲ ಕುಡಿಬೇಕು. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸರ್ವರೋಗ ನಿವಾರಣೆ ಅಂತೀರಲ್ಲ, ಹಾಗೆ ಅದು ಸರ್ವರೋಗ ನಿವಾರಣೆ. ಅರ್ಥ ಗೊತ್ತಾಯ್ತೇನ್ರಿ. ಹಾಗೆ ಆ ನೀರಿಂದ ಅಭಿಷೇಕ ಮಾಡ್ಬೋದು, ಶಿವಲಿಂಗ ಎಲ್ಲ. ಹಾಗೆ ದೇವ್ರನ್ನ ತೊಳಿಬೋದು. ಹಾಗೆ ರೋಗ ಬಾಧೆ ನಿವಾರಣೆಗೆ ಆ ನೀರನ್ನ ಕೊಡ್ಬೋದು. ಏನು ಹೇಳಿದೆ, ಫಸ್ಟು ತೊಳಿಬೇಕು ನೀರಲ್ಲಿ, ಆಮೇಲೆ ಬಿಸಿನೀರನ್ನ ಆರಿಸ್ಬಿಟ್ಟು ಆ ಪಾತ್ರೆಯಲ್ಲಿ ಈ ಮಾಲೆಯನ್ನು ಹಾಕಬೇಕು, ಅಥವಾ ಈ ಕಡ್ಡಿಯಲ್ಲಿ ಹಾಕಬೇಕು, ಈ ಶೂಲದಲ್ಲಿ ಹಾಕಬೇಕು. ಆಮೇಲೆ ಬೆಳಗ್ಗೆ ಕುಡಿಬೇಕು. ಗೊತ್ತಾಯ್ತೇನ್ರಿ. ಇದು ಸಿಸ್ಟಮ್. ಈಗ ಅರ್ಥ ಆಯ್ತಾರ್ರಿ. ಎಷ್ಟು ಕರಿಗಲ ಮಾಲೆ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಕರಿಗಲ ಮಾಲೆ ಏನಕ್ಕೆಲ್ಲ ಹಾಕ್ತದೆ ಅಂದ್ಬಿಟ್ಟು. ಹಾಗಾದರೆ ಕರಿಗಲ ಮಾಲೆ ಈ ಮರಗಳಲ್ಲಿ ಎಲ್ಲಿ ಸಿಗುತ್ತೆ? ಹೆಚ್ಚಾಗಿ ತಮಿಳುನಾಡು ಸಿಗುತ್ತೆ. ಎಲ್ಲಿ? ತಮಿಳುನಾಡು, ಭಾರತ ದೇಶದಲ್ಲಿ ತಮಿಳುನಾಡಲ್ಲಿ ಸಿಗುತ್ತೆ. ಹಾಗೆ ಕೆಲವೊಂದು ಕಾಡುಗಳು ಪ್ರದೇಶಗಳಲ್ಲಿ ಸಿಗುತ್ತೆ. ಗೊತ್ತಾಯ್ತಾ. ಇದು ಕರಿಂಗಲ ಮಾಲೆ ಮರಗಳು. ಗೊತ್ತಾಯ್ತಲ್ರಿ. ಇದು ಕೈಗೆ ಕಟ್ಕೊಳ್ಳೋಕ್ಕೆ, ಇದು ಕುತ್ತಿಗೆಗೆ ಹಾಕೊಳ್ಳೋಕ್ಕೆ, ಇದು ಅಂಗಡಿ ಮನೆ ಬಾಗಿಲಿಗೆ ಹಾಕೊಳ್ಳೋಕ್ಕೆ. ಇಷ್ಟು ಕರಿಂಗಲ ಮಾಲೆ ಬಗ್ಗೆ ಮಾಹಿತಿ. ಓಕೆನಾ. ವಶೀಕರಣಕ್ಕಾಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ, ಶತ್ರುಬಾಧೆ ನಿವಾರಣೆ ಆಗುತ್ತೆ. ಇಷ್ಟು ಓಕೆ. ಬೇಕಾದರೆ ಯಾರಾದರೂ ಒರಿಜಿನಲ್ ಕಳಿಸ್ಕೊಡ್ತೀನಿ, ಪೋಸ್ಟಲ್ಲಿ, ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ಅಲ್ಲಿ ನಂಬರ್ ಇರುತ್ತೆ, ಕನೆಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಆಗಿ. ಅಥವಾ ನಿಮ್ಮ ಅಂಗಡಿಗಳಲ್ಲಿ ನೀವೇ ತಗೊಂಡ್ರು ಪ್ರಾಣ ಪ್ರತಿಷ್ಠೆ ಬೇಕಾದರೆ ಅಲ್ಲಿ ಮಾಡಿ ಕಳಿಸ್ತೀನಿ. ಓಕೆನಾ. ಇಷ್ಟು ಆದರೆ ಪ್ರಾಣ ಪ್ರತಿಷ್ಠೆ ಮಾಡಿ ತಗೊಂಡ್ರೆ ಒಳ್ಳೆಯದು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಕೆನಾ. ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನೀವೆಲ್ಲರೂ ಒಳ್ಳೆಯದಾಗಲಿ. ಓಕೆನಾ. ಹಾಗೆ ಸಬ್ಸ್ಕ್ರೈಬ್ ಆಗಲಾದ್ರೆ ಹಾಕ್ಕೊಳ್ಳಿ, ಲೈಕ್ ಮಾಡ ಮರಿಬೇಡಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.